ಕ್ಯೂ ಪಿ ಎಲ್ ಹೆಣ್ಮಕ್ಳದೇ ಹವಾ, ಎಲ್ಲಿ ನೋಡಿದ್ರು ಅವ್ರದ್ದೇ ಕಲರ್ ಹವಾ. ಹೆಚ್ಚು ಕಮ್ಮಿ ಅವರೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಅವರಿಗೆ ಸಪೋರ್ಟಿವ್ ಅಂದರೆ ಅದೊಂಥರ ಸುಮ್ಮನೆ ಹಾಗೆ ಹೇಳೋಕ್ಕೆ ಬರಲ್ಲ, ಬ್ಯಾಕ್ ಬೋನು ಹಾಗೆ ಹಿಂಗೆ ಅಂತ ಸುಮ್ಮನೆ ಹೇಳೋದೆಲ್ಲ ಸುಳ್ಳು. ಇಲ್ಲಿ ಬಂದು ನೋಡಬೇಕು ನೀವು ಹೆಂಗೆ ಯಾರ್ಯಾರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ. ಆ್ಯಕ್ಚುಲಿ ಇವ್ರದ್ದು ಇವತ್ತೇನು ನಡೀತಾ ಇದೆ ಟೀಮ್ ವರ್ಕು, ಇದಕ್ಕೆ ಅದೆಷ್ಟು ದಿನಗಳ ಎಫರ್ಟ್ ಹಾಕಿದ್ದಾರೆ. ಅದಕ್ಕೆ ಕಾರಣೀಕರ್ತರು ಈ ಕಡೆ ಒಂಚೂರು ಪ್ಯಾನ್ ಮಾಡಿಬಿಡಿ ಹಂಗೆ ನೋಡೋಣ. ಇವ್ರು ಯಾರಂತ ಗೊತ್ತಿಡಿದ್ರಾ? ಎಷ್ಟು ಅವ್ರ ವೆಯ್ಟ್ ಹೆಂಗೆ ಲಾಸ್ ಆಗಿದೆ ಅಂದರೆ ಗುರ್ತೇ ಸಿಗದೆ ಇರೋ ಅಷ್ಟು. ಆಲ್ಮೋಸ್ಟ್ ನನಗೆ ರಘು ಮುಖರ್ಜಿನ ಅಂತ ಅನಿಸ್ಬಿಡ್ತು ಒಂದ್ಸತಿ. ಆ ಥರ ಕಾಣಿಸ್ತಿದ್ದೀರಾ ನೀವು ಇವತ್ತು. ಎನಿವೇಸ್, ಏನಕ್ಕೆ ಇಷ್ಟೊಂದು ಸಣ್ಣ ಆಗಿರೋದು ನೀವು? ಏನಿಲ್ಲಪ್ಪ, ಒಂದು ಸಿನಿಮಾ ಇತ್ತು ಲಾಫಿಂಗ್ ಬುದ್ಧ ಅಂತ. ಸೊ ಅದನ್ನು ಮಾಡಬೇಕು ಅಂತ ಒಂದು 4 ವರ್ಷದಿಂದ ಕೋವಿಡ್ ಟೈಮಲ್ಲಿ, ಕೋವಿಡ್ಗಿಂತ ಮುಂಚೆ ಡಿಸೈಡ್ ಆಗಿದ್ದು ಸಿನಿಮಾ. ಸೊ ಆವಾಗಿಂದ ವೆಯ್ಟ್ ಪುಟ್ ಆನ್ ಮಾಡೋಕ್ಕೆ ಶುರು ಮಾಡಿದ್ದೆ. ಅದಕ್ಕೊಂದು 30 kg ಜಾಸ್ತಿ ಆಗಬೇಕಾಗಿತ್ತು. ಸೊ ಜಾಸ್ತಿ ಆದಾಗ ಯಾವ್ಯಾವ ಸಿನಿಮಾ ಆಫರ್ ಬಂದಿತ್ತು ಅದರಲ್ಲಿ ಎಲ್ಲದರಲ್ಲೂ ದಪ್ಪಗೆ ಕಾಣಿಸ್ಕೊಂಡಿದ್ದೀನಿ. ಸೊ ಆ ಸಿನಿಮಾ ಮುಗಿಲಿ ಅಂತ ಕಾಯ್ತಿದ್ದೆ. ಸೊ ಫೈನಲಿ ಅದು ಕೋವಿಡ್ ಎಲ್ಲ ಬಂದು ತುಂಬ ಡಿಲೇ ಆಗೋಯಿತು. ಆರ್ಟಿಸ್ಟ್ ಡೇಟ್ಸು, ಇನ್ನೊಂದು ಮತ್ತೊಂದು ಲೊಕೇಶನ್ ಎಲ್ಲ. ಸೊ ಫೈನಲಿ ಆ ಸಿನಿಮಾನ ಫಿನಿಷ್ ಮಾಡಿದ್ಮೇಲೆ ಐ ಟುಕ್ ಓತ್, ಆಯಿತು ಆ ಸಿನಿಮಾಗೋಸ್ಕರ ದಪ್ಪ ಆಗಿದ್ದಾಯಿತು, ಈಗ ಕಡಿಮೆ ಮಾಡಬೇಕು ಅಂತ. ಸೊ ಹಾಗಾಗಿ 6 ತಿಂಗಳಲ್ಲಿ ಒಂದು 23 kg ಇಳಿಸಿದ್ದೀನಿ. ಓ ಮೈ ಗುಡ್ನೆಸ್, ಹೆಂಗೆ ಸರ್ ಅದೊಂದು ಸ್ವಲ್ಪ ಗುಟ್ಟು ಹೇಳಿ. ಏನಿಲ್ಲ, ರೆಗ್ಯುಲರ್ ಫುಡ್ಡೇ ನಂದು. ನಾನೇನು ಡಯಟ್ ಫುಡ್ ತಿನ್ನಲ್ಲ, ಬಟ್ ತಿನ್ನೋ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನು ಬೆಳಗ್ಗೆ 9:30-9 ಗಂಟೆ ತಿಂಡಿ ತಿಂತೀನಿ, ಸಂಜೆ 6 ಗಂಟೆಗೆ ಊಟ ಮಾಡ್ತೀನಿ, ಅಷ್ಟೇ ನನ್ನ ಮೀಲು. ಸೊ ಮಧ್ಯಾಹ್ನ ಏನಾದ್ರು ತುಂಬ ಹೊಟ್ಟೆ ಹಸಿದ್ರೆ, ಶೂಟಿಂಗಲ್ಲಿ ಫೈಟು ಅದು ಇದು ಏನಾದ್ರು ಇರುತ್ತೆ, ಆ ಥರ ಹೊಟ್ಟೆ ಹಸಿದಾಗ ಹಣ್ಣು ಮೊಟ್ಟೆ ಏನಾದ್ರು ತಿನ್ಕೊಂಡು ಐ ವಿಲ್ ಮ್ಯಾನೇಜ್. ಸೂಪರ್ ರೀ. ಇದನ್ನು ಆ್ಯಕ್ಚುಲಿ ಎಲ್ಲರೂ ಅಳವಡಿಸ್ಕೊಳ್ಳಿ. ಅಂದರೆ ಒಂದು ದಿನಕ್ಕೆ 2 ಊಟ ಅಂತಂದರೆ ಎಲ್ಲ ತಾನಾಗೆ ಕಡಿಮೆ ಆಗೋಗ್ಬಿಡುತ್ತೆ. ಅದೇ ಸೂಪರ್ ಡಯಟ್. ಅದು ತುಂಬ ಹಿಂದಿನ ಕಾಲದವರು ಕೂಡ ಮಾಡ್ತಾ ಇದ್ದಿದ್ದು ಅದನ್ನೇ. ಎನಿವೇ ಸರ್, ಲುಕ್ ವೈಸ್ ಇಷ್ಟ ಆಯಿತು. ಕ್ಯೂ ಪಿ ಎಲ್ಲಲ್ಲಿ ನಿಮ್ಮ ಪಾತ್ರ ನಿಜವಾಗ್ಲೂ ಪಾಪಚ್ಚಿ ಅನ್ಸೋ ಅಷ್ಟು ಸುಸ್ತಾಗಿ ಕೂತಿದ್ದೀರಾ. ಹೆಣ್ಮಕ್ಳನ್ನ ಸ್ಟ್ರಾಂಗ್ ಮಾಡೋಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಾ. ಹೆಂಗೆ ಫೀಲ್ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ, ಅಂದರೆ ಟೀಮ್ ವರ್ಕ್ ಅಂದಾಗ ಎಲ್ಲರೂ ಫೀಲ್ಡಿಗೆ ಇಳಿದು ಕೆಲಸ ಮಾಡಲೇಬೇಕು. ನಾನೊಬ್ಬ ಸೆಲೆಬ್ರಿಟಿ ಥರ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಆಗೋಲ್ಲ. ಸೊ ಇದನ್ನು ಪ್ಲ್ಯಾನ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ, ಇದು ತುಂಬ ಹೆಕ್ಟಿಕ್ ವರ್ಕ್ ಇದು. ಯಾಕಂದರೆ ನಮಗೆ ಥಿಯೇಟ್ರಲ್ಲಿ, ರಂಗಭೂಮಿಲಿ ಸುಮಾರಷ್ಟು ಇವೆಂಟ್ಸ್ಗಳು ಮಾಡಿ ಗೊತ್ತಿರೋದ್ರಿಂದ, ನನಗೆ ಇದನ್ನು ಹ್ಯಾಂಡಲ್ ಮಾಡಿ ಗೊತ್ತಿರೋದ್ರಿಂದ ನನಗೆ ಇದು ತುಂಬ ದೊಡ್ಡ ರಿಸ್ಕ್ ಅಂತ ಅನಿಸಲ್ಲ. ಬಟ್ ಏನು ಅಂದರೆ ಇಟ್ ವಿಲ್ ಟೇಕ್ ಯುವರ್ ಸ್ಕಿನ್ ಔಟ್. ಅಂದರೆ ನಿಮಗೆ ಸುಸ್ತು ಮಾಡಿಸುತ್ತೆ, ಡ್ರೈನ್ ಔಟ್ ಆಗುತ್ತೆ. ಇವೆಂಟ್ 2 ದಿನ ಅಂದಾಗ ಆ ಸುಸ್ತು ಬಂದೇ ಬರುತ್ತೆ. ಸೊ ನಿನ್ನೆ ರಾತ್ರಿ ಕೂಡ ನಿದ್ದೆ ಇರಲಿಲ್ಲ, ಹೋಲ್ ಡೇ. ಪಾಪ ಹುಡುಗರಿಗೂ ಯಾರಿಗೂ ನಿದ್ದೆ ಇಲ್ಲ. ಈ ಸೆಟಪ್ ಏನು ನೋಡ್ತಾ ಇದ್ದೀರಾ ನೀವು ಇವತ್ತು, ಅದು ಕಂಪ್ಲೀಟ್ ಸೆಟಪ್ ನಿನ್ನೆ ರಾತ್ರಿ ರೆಡಿ ಮಾಡಿರೋದು. ಪಾಪ ಇಟ್ ಹ್ಯಾಸ್ ಟೇಕನ್ ಅಲೌಂಡ್ ಒಂದು 100-150 ಜನ ಕೆಲಸ ಮಾಡಿದ್ದಾರೆ ಇದ್ರ ಮೇಲೆ. ಸೊ ಅವರೆಲ್ಲರ ಶ್ರಮ ಇವತ್ತು ಆ ಸ್ಟೇಜ್ ಆಗಿರ್ಬೋದು, ಆ ಗೇಮ್ ಆಡ್ತಾ ಇರುವಂಥ ಜಾಗ, ಆ ಗ್ರೌಂಡ್ ಆಗಿರ್ಬೋದು, ಎಲ್ಲವೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ನೋಡಿದವರೆಲ್ಲ ಅದನ್ನೇ ಹೇಳ್ತಿದ್ದಾರೆ, ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಅಂತ. ಆಡೋಕ್ಕೆ ಬಂದವರು ಹೇಳ್ತಿದ್ದಾರೆ, ನೋಡೋಕ್ಕೆ ಬಂದವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ನಾವು ಕ್ರಿಕೆಟ್ ಮ್ಯಾಚ್ಗಳು ನೋಡ್ತಿದ್ವಿ, ಬಟ್ ಈ ಲೆವೆಲ್ಗೆ ಸೆಲೆಬ್ರೇಷನ್ ಇರುತ್ತೆ, ಈ ಲೆವೆಲ್ಗೆ ನಿಮ್ಮ ಆರ್ಗನೈಸಿಂಗ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಅಂತ. ಸೊ ಹ್ಯಾಪಿ ಫಾರ್ ದಟ್. ಖುಷಿ ಆಗ್ತಿದೆ ಆ ಮಾತುಗಳು ಕೇಳಿದಾಗ. ಸೊ ಸುಸ್ತಾಗಿದ್ದೆಲ್ಲ ಒಂದು ಸ್ವಲ್ಪ ಎನರ್ಜಿ ವಾಪಸ್ ಬರ್ತಾ ಇರುತ್ತೆ. ಈ ಐಡಿಯಾ ತೊಗೊಂಬಂದಾಗ ಮಹೇಶ್ ಗೌಡರು ನಾನು ಕೂತ್ಕೊಂಡು ಮಾತಾಡಿದಾಗ ತುಂಬ ಲೈಟಾಗಿ ತೊಗೊಂಬಿಟ್ಟಿದ್ರು ಎಲ್ಲರೂ. ಮಾಡೋಣ, ತೊಂದರೆ ಇಲ್ಲ, ಅದಕ್ಕೇನು ಎತ್ತ ಅಂತ. ಬಟ್ ಒಂದು ಸರಿ ಇಳಿದ ಮೇಲೆ ಗೊತ್ತಾಗಿದ್ದು, ಎಷ್ಟು ಜನ ಹೆಣ್ಮಕ್ಳನ್ನ ಕನ್ವಿನ್ಸ್ ಮಾಡಬೇಕು, ಅವ್ರು ಆಡ್ತಾರೋ ಇಲ್ವೋ ಗೊತ್ತಾಗಬೇಕು. ಆ್ಯಂಡ್ ಮೇಜರ್ಲಿ ಕನ್ಸರ್ನ್ ಏನು ಅಂದರೆ, ಗಂಡು ಮಕ್ಕಳನ್ನ ಆಡೋಕ್ಕೆ ಕರೆದಾಗ ಅವ್ರಿಗೆ ಆಡೋಕ್ಕೆ ಬರಲಿಲ್ಲ ಅಂದರೂ ಗ್ಯಾಂಗ್ ಜೊತೆ ಇರ್ತೀವಲ್ಲ ಅಂತ ಬಂದ್ಬಿಡ್ತಾರೆ. ಬಟ್ ಇಲ್ಲಿ ಹೆಣ್ಮಕ್ಳನ್ನ ಕರೆದಾಗ, ಸರ್ ನಮ್ಗೆ ಆಡೋಕ್ಕೆ ಬರಲ್ಲ, ಸುಮ್ಮನೆ ಯಾರೋ ರೇಗಿಸ್ತಾರೆ, ಯಾರೋ ಏನೋ ಅಂತಾರೆ, ನಮಗೆ ಬೇಜಾರಾಗುತ್ತೆ, ನಮ್ಗೆ ಆಡೋಕ್ಕೆ ಬರಲ್ಲ, ಬೇಡ ಬಿಡಿ ಸರ್ ನಾವು ಆಡಲ್ಲ ಅಂತ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ. ಇಲ್ಲಿ ಯಾರೂ ಪ್ರೊಫೆಷ್ನಲ್ ಪ್ಲೇಯರ್ಸ್ ಅಲ್ಲ. ಸೊ ಬನ್ನಿ, ನೀವು ಖುಷಿ ಪಡಿ, ಒಂದು ಮಜಾ ಮಾಡಿ, ಎಲ್ಲ ಗೆಟ್ ಟುಗೆದರ್ ಆಗಲಿ, ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಹಬ್ಬದ ಥರ ಮಾಡೋಣ ಅಂತ. ಅದಕ್ಕೆಲ್ಲರೂ ಒಪ್ಕೊಂಡು ಇಷ್ಟು ಜನ, 120 ಜನ ಹೆಣ್ಮಕ್ಳು, ಅದರಲ್ಲಿ 10 ಜನ ಹೀರೋಯಿನ್ಸು, ಕ್ಯಾಪ್ಟನ್ಗಳು, 10 ಜನ ವೈಸ್ ಕ್ಯಾಪ್ಟನ್ಸು. ಸೊ ಇವರೆಲ್ಲರನ್ನೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಆ್ಯಂಡ್ ಸ್ಪೆಷಲಿ ಟೀಮ್ ಓನರ್ಸು, ಅಷ್ಟು ದಿನಗಳ ಕಾಲ ಅವ್ರಿಗೆ ಪ್ರಾಕ್ಟೀಸ್ಗಳನ್ನ ಕೊಟ್ಟು ಅವ್ರನ್ನ, ಆ ಟೀಮನ್ನು ಒಂದು ಫಾರ್ಮ್ ಮಾಡಿ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ. ಸೊ ವಿಚ್ ಈಸ್ ಗೋಯಿಂಗ್ ವೆರಿ ಗ್ರೇಟ್. ಸೊ ಪ್ರಾವಿಡೆಂಟ್ ಅವರು ಇದನ್ನು ಸ್ಪಾನ್ಸರ್ ಮಾಡೋಕ್ಕೆ ಒಪ್ಕೊಂಡಾಗ ನಮಗೆ ಭಾಳ ಖುಷಿ ಆಯಿತು. ಯಾಕಂದರೆ ಈ ಥರದ ಇವೆಂಟ್ಗಳನ್ನ ಮಾಡಬೇಕು ಅಂತ ತುಂಬ ದೊಡ್ಡ ಖರ್ಚಿದು. ಇವಾಗ ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರದ್ದು ಇದಕ್ಕೆ ನಮ್ಗೆ ಯಾರೂ ಒಂದು ಬಿಗ್ಗರ್ ಸಪೋರ್ಟ್ ಬೇಕಾಗಿತ್ತು. ಅದಕ್ಕೆ ಪ್ರಾವಿಡೆಂಟ್ ಅವ್ರು ಬಂದರು. ಸೊ ಹಾಗೆ ನಮ್ಮ ರಾಯಲ್ ಮೀನಾಕ್ಷಿ ಮಾಲ್ ಅವ್ರು ಬಂದರು. ಸೊ ಇವರೆಲ್ಲ ಸ್ಪಾನ್ಸರ್ಶಿಪ್ಪಿಗೆ ಬಂದಾಗ ಇನ್ನೂ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಯಿತು, ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ. ಆಮೇಲೆ ಇದರಲ್ಲಿ ಬಿಸ್ನೆಸ್ ಐಡಿಯಾಸ್ ಇಲ್ಲ.
ಅಂದರೆ ಇದರಿಂದ ದುಡ್ಡು ಮಾಡಿಕೊಂಡು ಪ್ರಮೋದ್ ಶೆಟ್ರು ಮಹೇಶ್ ಗೌಡ್ರು ತೊಗೊಂಡೋಗ್ಬೇಕು ಅನ್ನೋದು ಯಾವುದೇ ಒಂದು ಉದ್ದೇಶ ಇಲ್ಲ. ಸೊ ನಮಗೆ ಬೇಸಿಕಲಿ ಇದ್ದಿದ್ದ ಪ್ಲ್ಯಾನ್ ಏನು ಅಂದರೆ ಇದರಿಂದ ಬರುವ ದುಡ್ಡನ್ನು ರಂಗಭೂಮಿಯಲ್ಲಿ ನಾನೇನು ನನ್ನದೇ ಒಂದು ರಂಗಭೂಮಿ ತಂಡ ಇದೆ, ಆ ತಂಡದಲ್ಲಿ ಕಾಲೇಜು ಮಕ್ಕಳನ್ನ ತರಬೇತಿ ಮಾಡಿ ಹೊರಗಡೆ ತರಬೇಕು ಅನ್ನೋದೊಂದು ಆಸೆ ಇದೆ. ಸೊ ರಂಗಭೂಮಿಗೋಸ್ಕರ ಇವತ್ತು ಎಲ್ಲರೂ ಅವರವರ ಪ್ರೊಫೆಷನ್ ಎಜುಕೇಷನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಿದ್ದಾರೆ, ಆ್ಯಕ್ಟಿಂಗ್ ಕಲಿಬೇಕು ಇನ್ನೊಂದು ಮತ್ತೊಂದು ಅಂತ. ಅಷ್ಟೊತ್ತಿಗೆ ಅವ್ರ ಏಜ್ ಮುಗಿದೋಗುತ್ತೆ. ಸೊ ನಾನು ಹೇಳೋದೇನು ಅಂದರೆ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲಿಂದಾನೇ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಬರ್ತಾ ಅವರೇ ಡಿಸೈಡ್ ಮಾಡ್ಕೋಬೋದು ಅವ್ರು ಯಾವ ಪ್ರೊಫೆಷನ್ಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಅಲ್ಲಿಂದನೇ ಶುರು ಮಾಡಬೇಕು ಅಂತ ಅದನ್ನು ಆಲ್ರೆಡಿ ಒಂದು 4 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಈ ವರ್ಷದಿಂದ QPLಲ್ಲಿ ಬಂದಿದ್ದು ಏನಾದ್ರು ಒಂಚೂರು ಬಂದರೆ ಉಳಿದ್ರೆ ಅದರಿಂದನೂ ಅದಕ್ಕೆ ತೊಗೊಂಡೋಗಿ ಹಾಕಿ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ಎಂಥ ಒಳ್ಳೆ ಉದ್ದೇಶ ಇದು. ನಿಜವಾಗ್ಲೂ ನಾವು ಬೆಳೆಯೋದಲ್ಲ, ನಮ್ಮ ಜೊತೆ ಇದ್ದವ್ರನ್ನೂ ಬೆಳೆಸಬೇಕು, ಗೊತ್ತಿಲ್ಲದೆ ಇರೋರ್ನೂ ಈ ರಂಗಕ್ಕೆ ಕರ್ಕೊಂಬರ್ಬೇಕು ಅನ್ನೋದು. ನಾನು ಈ QPLಲ್ಲಿ ಗಮನಿಸಿದ್ದು ಸರ್, ಸುಮಾರು ವರ್ಷಗಳೇ ಆಗಿತ್ತು ಅವ್ರನ್ನ ನೋಡಿ. ಅಂಥ ಫೇಸ್ಗಳನ್ನ ವಾಪಸ್ ಕರ್ಕೊಂಬಂದಿದ್ದೀರಾ. ಈ ಒಂದು ಸ್ಟೆಪ್ ಇದೆಯಲ್ಲ, ಇದು ನಂಗೆ ತುಂಬ ಹೆಮ್ಮೆ ಅನಿಸಿದ್ದು. ಮೈತ್ರಿ ಗೌಡ ಅವರು ಗುರ್ತೇ ಸಿಗದೆ ಇರೋಷ್ಟು ಬದಲಾಗಿದ್ದಾರೆ. ಅದು ಆಕೆ ಈಗಲೂ ಬ್ಯೂಟಿಫುಲ್, ಅದು ಬೇರೆ ವಿಷಯ. ಬಟ್ ಆದರೆ ಅಂಥವ್ರಿಗೆ ಮತ್ತೊಂದು ಸ್ಟೆಪ್ ಇದು, ಮತ್ತೊಂದು ಓಪ್ನಿಂಗ್ ಇದು. ಅವ್ರಿಗೆ ಒಂದು ಎನರ್ಜಿ ಬಂದಿದೆ. ಈಗ ನಾನು ಈಗಷ್ಟೇ ಮಾತಾಡಿಸ್ದೆ ಅವ್ರನ್ನ, ಅವರಲ್ಲಿ ಅದೆಷ್ಟು ಬೂಸ್ಟಪ್ ಆಗಿದೆ ಎನರ್ಜಿ ಅಂದರೆ, ನಾನು ವಾಪಸ್ ಬರ್ತೀನಿ, ಇಂಡಸ್ಟ್ರಿಗೆ ವಾಪಸ್ ಬರ್ತೀನಿ, ಮತ್ತೆ ಸಿನಿಮಾ ಮಾಡ್ತೀನಿ, ಆ ಜೋಶ್ ಬಂದಿರೋದು ಇಲ್ಲಿ ಬಂದಮೇಲೆ ಅಂತೆ. ಸೊ ಇಷ್ಟು ಜನರನ್ನ ಹೆಣ್ಮಕ್ಳನ್ನ ವಾಪಸ್ ಕರ್ಕೊಂಬಂದಿದ್ದೀರಾ, ಎಷ್ಟೊಂದು ಜನರನ್ನ. ಈ ಒಂದು ಐಡಿಯಾ ಹೆಂಗೆ ಬಂತು? ಇವ್ರನ್ನೆಲ್ಲ ಹೆಂಗೆ ಅಪ್ರೋಚ್ ಮಾಡಿ ಹೆಂಗೆ ವಾಪಸ್ ಕರ್ಕೊಂಬಂದ್ರಿ? ಟೀಮ್ ವರ್ಕ್ ತುಂಬ ಚೆನ್ನಾಗಿ ನಡೆದಿದೆ. ನನಗಿದ್ದಿದ್ದು ದೊಡ್ಡ ಜವಾಬ್ದಾರಿ ಏನು ಅಂದರೆ ಕ್ಯಾಪ್ಟನ್ಸು ವೈಸ್ ಕ್ಯಾಪ್ಟನ್ಸನ್ನ ಒಪ್ಪಿಸಿ ಕರ್ಕೊಂಬರೋವಂಥದ್ದು. ಸೊ ಟೀಮನ್ನು ಯಾರ್ಯಾರು ಇದ್ದಾರೆ ಪ್ಲೇಯರ್ಸು ಅಂತ ಏನಂದರೆ ಸರ್ಕ್ಯುಲೇಟ್ ಮಾಡಿಬಿಟ್ವಿ. ಇನ್ನೂ ತುಂಬ ಜನಕ್ಕೆ ರೀಚ್ ಆಗಿಲ್ಲ, ಬಟ್ ರೀಚ್ ಆಗಿದ್ದೇ ಇಷ್ಟು ಜನ ಸಿಕ್ಕಿದ್ದಾರೆ. ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಸೊ ಸರ್ಕ್ಯುಲೇಟ್ ಮಾಡಿದ್ವಿ, ನಮ್ಗೆ ಈ ಥರ ಪ್ಲೇಯರ್ಸ್ ಬೇಕು, QPL ಅಂತ ಒಂದು ಆರ್ಗನೈಸ್ ಮಾಡ್ತಾಯಿದ್ದೀವಿ, ಯಾರು ಆರ್ಟಿಸ್ಟ್ಗಳು ಯಾರು ಇಂಟ್ರೆಸ್ಟ್ ಇದ್ದೀರಾ ಪ್ಲೀಸ್ ಕಮ್ ಇನ್ ಅಂತ. ಸೊ ಹಾಗೆ ಎಲ್ಲರೂ ಒಪ್ಕೊಂಡು ಬಂದಂಥವ್ರು. ಸೊ ಹೀರೋಯಿನ್ಗಳನ್ನ ಒಪ್ಸೋ ಜವಾಬ್ದಾರಿ ಇತ್ತು. ಸುಮಾರು ಜನ ಹೀರೋಯಿನ್ಸು ಒಪ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿ ಕೊನೆ ನಿಮಿಷಕ್ಕೆ ಸಿರಿಗೆ ಒಂದು ಆ್ಯಡ್ ಶೂಟು ಅನಿವಾರ್ಯ, ಬರೋಕ್ಕಾಗಲಿಲ್ಲ ಇವತ್ತು. ಅದಾದಮೇಲೆ ಶ್ರುತಿ ಹರಿಹರನ್ನು ಅವರು ದಿನ ಬಂದು ಪ್ರಾಕ್ಟೀಸ್ ಮಾಡಿ ಪಾಪ ಮಲಯಾಳಂ ಫಿಲ್ಮ್ ಶೂಟ್ ಇರೋದಕ್ಕೋಸ್ಕರ ಅವರು ಅಲ್ಲಿಗೆ ಹೋದರು. ಅದಾದಮೇಲೆ ಇವರು ಯಾರು ನಮ್ಮ ಇನ್ನೊಂದು ಹೀರೋಯಿನ್ನು, ಅವರು ಕೂಡ ಅವ್ರದ್ದು ಕ್ಲೈಮ್ಯಾಕ್ಸ್ ಶೂಟ್ ಅಂತೆ ಫಿಲಮು. ಸೊ ಅವ್ರ ಪ್ರೊಡ್ಯೂಸರೇ ಫೋನ್ ಮಾಡಿಬಿಟ್ರು ನನಗೆ, ಸರ್ ನಮ್ಮ ಹೀರೋಯಿನೇ ಬರಲ್ಲ ಅಂತ ಇದ್ದಾರೆ ಸರ್, ನೀವು ಅದೇನೋ ಕ್ರಿಕೆಟ್ ಮ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಂತೆ ಅಂತ. ಆಮೇಲೆ ನಾನು ಅವ್ರಿಗೂ ಫೋನ್ ಮಾಡಿ ಹೇಳಿದೆ, ಏನಂದರೆ ನಾವೆಲ್ಲ ಬಂದಿರೋದು ನಮಗೆ ಬೇಕಾಗಿರೋದು ಮೊದಲನೇ ತುತ್ತು ಸಿನಿಮಾ. ಸೊ ನಾವು ಆ್ಯಕ್ಟಿಂಗ್ ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ನಾನು ಯಾರನ್ನೂ ಕರೆಯಲ್ಲ. ಸೊ ನಿಮ್ಮ ಡೇಟ್ಸ್ ಅಲ್ಲಿ ಬ್ಯುಸಿ ಇದ್ದರೆ ದಯವಿಟ್ಟು ಹೋಗಿ ನಾನು ಇಲ್ಲಿ ಬೇರೆ ಆರ್ಗನೈಸ್ ಮಾಡ್ಕೋತೀನಿ ಅಂತ. ಸೊ ಅವರು ಎಲ್ಲರೂ ನೆಕ್ಸ್ಟ್ ಇಯರ್ದು ಇವಾಗಲೇ ಡೇಟ್ ಹೇಳ್ಬಿಡಿ, ಬ್ಲಾಕ್ ಮಾಡಿ ಇಟ್ಬಿಡ್ತೀವಿ ನಾವು ಅನ್ನೋ ಥರ. ಸೊ ದೇ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಸೊ ಅವರುಗಳ ಸಪೋರ್ಟ್ ಇಲ್ಲದೆ ಮೋಸ್ಟ್ಲಿ ಇದು ಇಷ್ಟು ರಂಗೇರಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನಿಸುತ್ತೆ. ಸೊ ಈ ರಂಗೇರಿದೆ ಅಂದರೆ ಅದಕ್ಕೆ ಕಾರಣ ಅವ್ರುಗಳೇ. ಐ ಶುಡ್ ಥ್ಯಾಂಕ್ ದೆಮ್ ಫಸ್ಟ್. ಯಾಕಂದರೆ ಹೆಣ್ಮಕ್ಳು ಕರೆದಿದ ತಕ್ಷಣ ಬರ್ತಾರೆ ಅಂದರೆ ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಒಬ್ರನ್ನೊಬ್ಬರು ಜಡೆಗಳು ಸೇರಿಸ್ಬಿಡಿ ಗಲಾಟೆ ಆಗಿಬಿಡುತ್ತೆ ಅಂತ. ಬಟ್ ನಾನು ಆ ಥರದ್ದು ಯಾವುದೇ ಗಲಾಟೆ ನೋಡಿಲ್ಲ ಇಲ್ಲಿ. ಸಣ್ಣ ಪುಟ್ಟ ಎಲಿಗೇಷನ್ಸ್ ಆಟದ ಮಧ್ಯೆ ಇರುತ್ತೆ ಖಂಡಿತ. ಆ ಲೈನ್ನ ನಾನು ಎಷ್ಟು ಹೇಟ್ ಮಾಡ್ತೀನಂದರೆ, ನಿಜವಾಗ್ಲೂ ಹುಡುಗರಲ್ಲೂ ಜಗಳಗಳಿರ್ತವೆ, ಹುಡುಗರಲ್ಲೂ ಭಿನ್ನಾಭಿಪ್ರಾಯಗಳಿರ್ತವೆ. ಆದರೆ ಹೆಣ್ಮಕ್ಳನ್ನೇ ಯಾಕೆ ಹೈಲೈಟ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಎಲ್ಲರೂ ತುಂಬ ಒಳ್ಳೆ ಗ್ಯಾಂಗ್ಗಳಿರುತ್ತೆ. ಈಗಲೂ ಎಷ್ಟು ಆರೋಗ್ಯಕರವಾಗಿದೆ ಕಾಂಪಿಟೇಷನ್ ಅಂದರೆ, ನಾವು ಒಂದು ಮ್ಯಾಚ್ ಈಗ ಸಪ್ತಮಿ ಮತ್ತು ಭಾವನಾ ರಾವ್ದು ಮ್ಯಾಚ್ ನೋಡಿದ್ವಿ ನಾವು. ಅವರಿಬ್ಬರು ಎಷ್ಟು ಸ್ಪೋರ್ಟಿವ್ ಆಗಿದ್ದಾರೆ ಅಂದರೆ, ಭಾವನಾ ಹೇಳಿದ್ರು ದೇವ್ರಿಗೆ ಬಿಟ್ಬಿಟ್ಟಿದ್ದೀವಿ ಈ ಮ್ಯಾಚ್ನ. ಅಲ್ಲಿ ಎಲ್ಲೂ ಹೊಟ್ಟೆ ಕಿಚ್ಚಾಗಲಿ ಬೇಜಾರಾಗಲಿ ಅಯ್ಯೋ ಸೋತ್ವಿ ಅನ್ನೋದಾಗಲಿ ಅವ್ರ ಮಾತಲ್ಲೇ ಬರಲಿಲ್ಲ. ಎಕ್ಸಾಕ್ಟ್ಲಿ ನಾವು ಹೇಳಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಅದನ್ನೇ ಹೇಳಿದ್ವಿ. ಅಂದರೆ ಸೋತಾಗ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ, ಗೆದ್ದಾಗ ಖುಷಿಯಾಗೇ ಆಗುತ್ತೆ. ಗೆದ್ದಾಗ ಅವ್ರು ಸೆಲೆಬ್ರೇಟ್ ಮಾಡೋದು ನೋಡಿದಾಗ ನಮ್ಗೆ ಇನ್ನೂ ಬೇಜಾರಾಗುತ್ತೆ. ದಯವಿಟ್ಟು ಆ ಥರದ ಮನೋಭಾವ ಇಟ್ಕೋಬೇಡಿ. ಅವ್ರು ಗೆದ್ದರೆ ನೀವು ಖುಷಿ ಪಡಿ, ನೀವು ಗೆದ್ದರೆ ಅವರು ಖುಷಿ ಪಡ್ತಾರೆ. ಸೊ ನಾನು ಅದನ್ನೇ ಹೇಳಿದ್ದು, ನೀವು ಯಾರು ಪ್ರೊಫೆಷನಲ್ ಕ್ರಿಕೆಟರ್ಸ್ ಅಲ್ಲ. ಸೋತಾಗ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಆದರೆ ನೀವು ಬೇಜಾರು ಮಾಡ್ಕೋಬೇಕು, ನನ್ನ ಕೆಲಸದಲ್ಲಿ ನಾನು ತಪ್ಪಾದೆ ಅಂತ. ನೀವು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದಾಗ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಕ್ರಿಕೆಟ್ ಆಡೋದನ್ನು ನಿಮ್ಮ ಎಂಜಾಯ್ ಮಾಡಿ ಅಂತಲೇ ಕರ್ಕೊಂಬಂದಿರೋದು. ಮಜಾ ಮಾಡಿ 2 ದಿನ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಮಜಾ ಮಾಡ್ತೀರಾ ಮಾಡಿ, ನಮಗೆ ಏನೂ ತೊಂದರೆ ಇಲ್ಲ, ಅಷ್ಟು ಆರಾಮಾಗಿರಿ ಅಂತ. ಗ್ಯಾಂಗ್ಗಳು ಅವ್ರು ಕಟ್ಕೊಂಡಿರೋ ಗ್ಯಾಂಗ್ ನೋಡಿದ್ರೆ ನೆಕ್ಸ್ಟ್ ಇಯರ್ಗೆ ಮೋಸ್ಟ್ಲಿ ನಾವು ಇದೇ ಟೀಮೇ ಆಡ್ತೀವಿ ಅಂತಾರೋ ಏನೋ, ಆ ಲೆವೆಲ್ಗೆ ಅವರೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ಆ ಲೆವೆಲ್ಗೆ ಕಮ್ಯುನಿಕೇಟ್ ಮಾಡ್ಕೋತಾ ಇದ್ದಾರೆ.
ದಿಸ್ ಈಸ್ ವಾಟ್ ವಿಲ್ ಹ್ಯಾಪನ್. ಈ ಸೋಷಲ್ ಗ್ಯಾದರಿಂಗ್ ಬೇಕು ಅಂತಲೇ ಇದನ್ನು ಮಾಡಿದ್ದು. ಸೊ ಆ ಐಡಿಯಾ ಸಕ್ಸಸ್ ಆದರೆ ಅಷ್ಟೇ ಸಾಕು. ಈಗ ಆಲ್ರೆಡಿ ಸಕ್ಸಸ್ ಆಗಿಬಿಟ್ಟಿದೆ ಸರ್, ಆದರೆ ಅಲ್ಲ ಖಂಡಿತ ಸಕ್ಸಸ್ ಆಗಿದ್ದೀರಾ. ಆ್ಯಂಡ್ ಇಷ್ಟು ಜನರು ಗುಡ್ಡೆ ಹಾಕೋದು ಅದೇನು ಸಾಮಾನ್ಯದ ವಿಷಯನಾ? ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದನ್ನ ಹೇಳಬೇಕಾಗಿಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಈ ಒಂದು ಸಕ್ಸಸ್ಫುಲ್ ಜರ್ನಿ ಹೀಗೆ ಮುಂದುವರಿಲಿ. ಮುಂದಿನ ವರ್ಷವೂ ನಾವು ಕಾಯ್ತಾ ಇರ್ತೀವಿ, ನಾಳೆ ಏನಾಗುತ್ತೆ ನೋಡೋಣ, ಟ್ರೋಫಿ ಯಾರ ಕೈಗೆ ಬರುತ್ತೆ ಅಂತ ಕುತೂಹಲ ಇದೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಎಲ್ಲ ಶೂಟಿಂಗ್ ಪ್ಲ್ಯಾನ್ಸೂ ಸಕ್ಸಸ್ಫುಲ್ಲಾಗಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಏನಾದ್ರು ಅಪ್ಡೇಟ್ ಕೊಡ್ಬೋದಾ, ಏನೇನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅಂದರೆ ಏನೇನು ಶೂಟಿಂಗ್ ನಡೀತಾ ಇದೆ ಅಂತ? ಸದ್ಯಕ್ಕೆ ತಮಿಳ್ ಫಿಲಮ್ ಒಂದು ನಡೀತಾ ಇದೆ, ಸನ್ನಿಧಾನಂ PO ಅಂತ. ಮಲಯಾಳಂ ಫಿಲ್ಮ್ ರೀಸೆಂಟಾಗಿ ಮುಗಿಸ್ಬಂದೆ, ARM ಮತ್ತು ಶೇಷ ಅಂತ 2 ಮಲಯಾಳಂ ಸಿನಿಮಾ ಮುಗೀತು. ಕಾಂತಾರ ನಡೀತಾ ಇದೆ. ಆಮೇಲೆ ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾಯಿದ್ದೀವಿ ಆಗಸ್ಟಲ್ಲಿ. ಸೊ ಆ ವೆಯ್ಟ್ ಲಾಸ್, ಯಾಕೆ ವೆಯ್ಟ್ ಗೇನ್ ಮಾಡಿದೆ, ಯಾಕೆ ಈಗ ವೆಯ್ಟ್ ಲಾಸ್ ಮಾಡ್ಕೊಂಡೆ ಅನ್ನೋದು ಆ ಸಿನಿಮಾ ಮೂಲಕ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ಜಲಂಧರ, ಶಬಾಷ್ ಬಡ್ಡಿ ಮಗ, ಅಧಿಕ ಪ್ರಸಂಗಿ, ಇದು 3 ಸಿನಿಮಾನೂ ತಯಾರಾಗಿದೆ ನನ್ನ ಲೀಡಲ್ಲಿ. ಅಧಿಕ ಪ್ರಸಂಗ ಅಂತ ಒಂದು, ಶಬಾಷ್ ಬಡ್ಡಿ ಮಗನೆ ಅಂತ ಒಂದು, ಜಲಂಧರ ಅಂತ ಒಂದು, ಇದು 3 ಸಿನಿಮಾನೂ ರೆಡಿ ಇದೆ. ಸೊ ಮೋಸ್ಟ್ಲಿ ಲಾಫಿಂಗ್ ಬುದ್ಧ ಆದ ನಂತರ ಆ 3 ಸಿನಿಮಾಗಳು ಬರುತ್ತೆ. ದಿಸ್ ಇಸ್ ಪ್ರೆಸೆಂಟ್ ಅಪ್ಡೇಟ್. ಕಾಂತಾರ ಹೆಂಗೆ ನಡೀತಿದೆ ಸರ್ ಶೂಟಿಂಗು? ಅದ್ಭುತವಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಇನ್ನೂ ಲಾಂಗ್ ವೇ ಟು ಗೋ. ನಾನೇನು ಅಂದ್ಕೊಂಡಿದ್ದೆ, ಪ್ರೀಕ್ವೆಲ್ ಆಗಿರೋದ್ರಿಂದ ಕಾಂತಾರಗೋಸ್ಕರ ಏನಾದ್ರು ವೆಯ್ಟ್ ಲಾಸ್ ಮಾಡಿಬಿಟ್ರಾ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಅಂದರೆ ಐಡಿಯಾ ಇತ್ತು ನನಗೆ, ರಿಚರ್ಡ್ ಆ್ಯಂಥೋನಿಗೆ ಸಣ್ಣ ಆಗಬೇಕಾಗಿತ್ತು, ಉಳಿದವರು ಕಣ್ಣಂತೆ ಫಿಸಿಕ್ಕಿಗೆ ವಾಪಸ್ ಬರಬೇಕು ಅಂತ ರಕ್ಷಿತ್ ಹೇಳಿದ್ದ. ಸೊ ಅದೊಂದು ಚಾಲೆಂಜು ಕೂಡ ಇತ್ತು. ಸೊ ಹಾಗಾಗಿ ಟಕ್ಕಂತ ವೆಯ್ಟ್ ಲಾಸ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಬೇಕಲ್ಲ, ಆ ಮೋಟಿವೇಶನ್ ಆ ಸಿನಿಮಾಯಿಂದ ಸಿಕ್ತು. ಸೊ ಅದಕ್ಕೆ ವೆಯ್ಟ್ ಲಾಸ್ ಮಾಡಿದೆ. ಸೊ ವೆಯ್ಟ್ ಲಾಸ್ ಮಾಡಿದ್ದು ಎಲ್ಲ ಸಿನಿಮಾಗೂ ಹೆಲ್ಪ್ ಆಗ್ತಾಯಿದೆ ಈಗ. ಬಟ್ ಇವಾಗ 777 ಚಾಲಿ ನಡಿಬೇಕಾದ್ರೆ ಇವರು ಸಪ್ತಸಾಗರದಾಚೆ ಎಲ್ಲೋ ಗೆಟಪಲ್ಲಿ ಇದ್ದರು ರಕ್ಷಿತ್ ಶೆಟ್ಟಿಯವರು. ನಾನು ಏನು ಗೆಟಪ್ ನಿಮ್ಮದು ಅಂದರೆ, ಅಯ್ಯೋ ಅದೆಲ್ಲೋ ಸಪ್ತಸಾಗರದಾಚೆ ಎಲ್ಲೋ ಇದೆ, ಹಂಗಾಗಿ ನಾನು ಅಲ್ಲೇ ಇದ್ದೀನಿ, ಇನ್ನು ವಾಪಸ್ ಬರ್ತೀನಿ ಇರಿ ಅಂತ. ಹಂಗಾಯ್ತು ಇವಾಗ ನಿಮ್ಮದು ಲಾಫಿಂಗ್ ಬುದ್ಧ ಕತೆ. ಲಾಫಿಂಗ್ ಬುದ್ಧ ಪ್ರಮೋಟ್ ಮಾಡೋಕ್ಕೆ ಹೋದರೆ, ಮೊನ್ನೆ ರಿಷಬ್ ಅದನ್ನೇ ಹೇಳ್ತಿದ್ದ, ಒಂದು 10 ದಿನಕ್ಕಾದರೂ ದಪ್ಪ ಆಗ್ಬಿಡೋ, ಪ್ರಮೋಷನ್ ಮಾಡೋಕ್ಕೆ ಹೋದರೆ ಇವನಲ್ಲ ಆ್ಯಕ್ಟ್ರು, ಇದು ಯಾರೋ ಬೇರೆಯವ್ರು ಮಾಡಿರೋದು ಅಂತ ಹೇಳ್ಬಿಡ್ತಾರೆ ಅಂತ. ಸೊ ಇಲ್ಲ, ಜನರಿಗೆ ನಾನು ಗೊತ್ತಿರೋದ್ರಿಂದ ಹಂಗೇನು ಅಂದ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಯಾಕೆ ಆಗಲ್ಲ, ಒಂದು ಕ್ಯಾರೆಕ್ಟರ್ಗೆ ಒಂದು ಚೇಂಜ್ ಓವರ್ ಬೇಕು ಅಂದಾಗ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಥಾಟು ಇತ್ತು. ನಾನು ಇನ್ಫ್ಯಾಕ್ಟ್ ಡೈರೆಕ್ಟ್ರೇ ಕೇಳಿದರು, ಸರ್ ಪ್ರಾಸ್ಥೆಟಿಕ್ಸ್ ಹಾಕ್ಬಿಡೋಣ ಹೊಟ್ಟೆಗೆ, ಬೇರೆ ಏನಾದ್ರು ಟ್ರೈ ಮಾಡೋಣ, ನೀವು ದಪ್ಪ ಆಗೋದು ಬೇಡ ಸರ್, ಆಮೇಲೆ ಸಣ್ಣ ಆಗೋಕ್ಕಾಗಲಿಲ್ಲ ಅಂದರೆ ಕಷ್ಟ ಅಂತ. ನಾನು ಹೇಳಿದೆ, ಹೊಟ್ಟೆಗೇನೋ ಹಾಕ್ತೀಯ, ಮುಖಕ್ಕೆ ಏನು ಹಾಕ್ತೀಯಪ್ಪ ಅಂದೆ. ಮುಖಕ್ಕೂ ಮತ್ತೆ ಮೇಕಪ್ ಮಾಡಲೇಬೇಕು ನೀನು, ಅದೇನೋ ಬೇರೆ ಹಾಕಿ, ಆವಾಗ ಎಕ್ಸ್ಪ್ರೆಷನ್ಸ್ ನಾವು ಅಂದ್ಕೊಂಡಷ್ಟು ಕೊಡೋಕ್ಕಾಗಲ್ಲ. ಸೊ ನಾನು ಹೇಳಿದೆ, ಮುಖ ಆದರೂ ದಪ್ಪ ಆಗಲೇಬೇಕು, ಡಬಲ್ ಜಾ ಬರಲೇಬೇಕು ನಿನಗಿದು, ಡಬಲ್ ಚಿನ್ ಬರಲೇಬೇಕು. ಸೊ ಇದೆಲ್ಲ ಕೆನ್ನೆ ತುಂಬ್ಕೋಬೇಕು, ಆವಾಗಲೇ ನೀನು ದಪ್ಪಗಾಗಿರೋದು ಗೊತ್ತಾಗೋದು. ಸೊ ಅದು ಮಾಡ್ಬೋಣ ಬನ್ನಿ ಅಂದೆ. ಗ್ಯಾರಂಟಿನೇ ಸರ್ ಅಂದರು. ನಡೀರಿ, ಆಗುತ್ತೆ ನೋಡೋಣ ಅಂತ. ಐ ಗಿವ್ ಎ ಟ್ರೈ. ಸೊ ಸಕ್ಸಸ್ಫುಲ್ ಆಗಿದೆ. ಸಿನಿಮಾ ರಿಷಬ್ ನೋಡಿದ್ದಾನೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೊಗಳಿದ್ದಾನೆ. ಮಲಯಾಳಂಗೆ ಮತ್ತು ತೆಲುಗುಗೆ ಟ್ರೈ ಮಾಡ್ತಾಯಿದ್ದೀವಿ, ಅಟ್ ಎ ಟೈಮ್ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆ ಥರ ಆದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಥ್ಯಾಂಕ್ ಯು. ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಅಂತ ಕೇಳೋದಿದೆಯಲ್ಲ, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಆ್ಯಂಡ್ ಅವ್ರು ಸೂಪರ್ ಡೂಪರಾಗಿ ಈ ಒಂದು ಸೀರೀಸ್ನ ಕಂಟಿನ್ಯೂ ಮಾಡ್ತಾರೆ. ಇದು ಆರಂಭದ ಹೆಜ್ಜೆ. ಆಲ್ ದ ಬೆಸ್ಟ್.